ಹಾಯ್ ಫ್ರೆಂಡ್ಸ್, ನಾನು ನಳಿನಿ. ಬನ್ನಿ ಚಾಪ್ಸ್ ಡ್ರೈ ರೋಸ್ಟ್ ಮಾಡೋಣ. ಸೈಡ್ ಡಿಶ್ ಚೆನ್ನಾಗಿರುತ್ತೆ ನೋಡಿ. ಬೇಕಾಗಿರೋ ಐಟಮ್ಸ್ ಎಲ್ಲ ಹಿಂಗೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಧನಿಯಾ ಪುಡಿ, ಅರಿಶಿನ ಪುಡಿ ಪೇಸ್ಟ್ ಮಾಡಿಕೊಂಡ್ರೆ ಮಸಾಲ ಜೊತೆ 3 ಲೆಗ್ ಪೀಸು 3 ಚಾಪ್ಸ್ ಪೀಸ್ನ ಕುಕ್ಕರಲ್ಲಿ 2 ವಿಸಿಲ್ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ಬೆಂದಿದೆ ಈಗ. ಇದನ್ನು 2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ತವ ಮೇಲೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ನೋಡಿ, ಈ ಥರ ಎಲ್ಲ ಪೀಸ್ ಹಾಕ್ಕೊಂಡಿದ್ದೀನಿ. ನಾನು ಲೆಗ್ ಪೀಸು ಹಾಕಿದ್ದೀನಿ, ಚಾಪ್ಸು ಹಾಕಿದ್ದೀನಿ. 2 ಸೈಡು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಸಾಲೆಯಲ್ಲಿ ಬೆಂದಿರೋದ್ರಿಂದ ತುಂಬ ಬೇಕಾಗಿಲ್ಲ, ನಿಧಾನವಾಗಿ ತವ ಮೇಲೆ ರೋಸ್ಟ್ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸ ಹಿಂಡ್ಕೊಳ್ತಾ ಇದ್ದೀನಿ ನೋಡಿ. ನೋಡಿ, 2 ಕಡೆಯೂ ನಿಧಾನವಾಗಿ. ಇದು ಸೈಡ್ ಡಿಶಾಗಿ ತುಂಬ ಚೆನ್ನಾಗಿರುತ್ತೆ. ಸ್ಟಾರ್ಟರಾಗಿ ನಂಚ್ಕೊಳ್ಳೋಕ್ಕಾಗಲಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಕಲ್ಮಿ ಮಾಡ್ಬೋದು, ಆ ಥರ ಇದನ್ನು ಕಲ್ಮಿಯಲ್ಲೂ ಮಾಡ್ಬೋದು. ಕೆಂಡದಲ್ಲಿ ಸುಟ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಟೈಮ್ ಅದು ಮಾಡ್ತೀನಿ ನೋಡಿ. ಇದಕ್ಕೆ ತುಪ್ಪ ಹಾಕಿ ಚೆನ್ನಾಗಿರುತ್ತೆ. ಫ್ರೈ ಆಗೋಕ್ಕೆ 2 ಸ್ಪೂನ್ ತುಪ್ಪ ಹಾಕಿದ್ರೆ ತುಪ್ಪದಲ್ಲೇ ಫ್ರೈ ಆಗಬೇಕು, ತುಂಬ ರುಚಿ ಇರುತ್ತೆ ಇದು ನೋಡಿ. ಈ ಥರ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ಶು ನೋಡಿ. ರೆಡಿ ಆಯಿತು. 2 ಕಡೆ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಚಾಪ್ಸು ಲೆಗ್ ಪೀಸು 2 ಮಾಡಿದ್ದೀನಿ. ಟ್ರೈ ಮಾಡಿ ಫ್ರೆಂಡ್ಸ್, ಈ ಥರ ಒಂದು ಸಲ ತುಂಬ ಚೆನ್ನಾಗಿರುತ್ತೆ. ನಾನು ಅದೇ ಗ್ರೇವಿಯಲ್ಲಿ ಸುಮ್ಮನೆ ಡಿಪ್ ಮಾಡಿಕೊಟ್ಟಿದ್ದೀನಿ. ಈ ಥರನೂ ಹಾಕ್ಕೊಂಡು ತೊಗೋಬೋದು, ತುಂಬ ಚೆನ್ನಾಗಿರುತ್ತೆ.